ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಅಂಗವಿಕಲ ಮಕ್ಕಳೊಂದಿಗೆ ಊರು ಬಿಟ್ಟಿದ್ದ ದಂಪತಿ ಮತ್ತೆ ಊರಿಗೆ ಬರುವಂತೆ ಮಾಡಿದೆ ನಮ್ಮ ಕರ್ನಾಟಕ ಟಿವಿ ವರದಿ. ಇದು ನಮ್ಮ ಕರ್ನಾಟಕ ಟಿವಿ ಬಿಗ್ ಇಂಪ್ಯಾಕ್ಟ್. ಗೃಹ ಸಚಿವರ ಆಶಯದಂತೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮನೆಗೆ ಸುಣ್ಣ ಬಣ್ಣ ಬೆಳೆಸಿ ತಳಿರ ತೋರಣ ಕಟ್ಟಿ ದಂಪತಿ ಗೃಹ ಪ್ರವೇಶ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಕಳೆದ 1 ತಿಂಗಳಿಂದ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದ ಹಲವು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಕೆಲವರು ಊರು ಮತ್ತು ಮನೆಯನ್ನ ಬಿಟ್ಟು ಗುಳೆ ಹೋಗಿದ್ದಾರೆ. ಈ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಫೈನಾನ್ಸ್ ಕಂಪನಿ ನಿಗ್ರಹಕ್ಕೆ ಕಠಿಣ ಕಾನೂನು ಕ್ರಮ ಸಹ ಕೈಗೊಂಡಿದೆ. ಖುಷಿ ಆಯ್ತಾ? ಓಕೆ. ಕೊರಟಗೆರೆ ತಾಲೂಕಿನ ಕುರಂಕೋಟೆಯಲ್ಲಿ ದಂಪತಿಗಳು ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ ಸಾಲ ಪಡೆದು ಬಡ್ಡಿ ಚಕ್ರಬಡ್ಡಿ ತೀರಿಸಲಾಗದೆ ಹೈರಾಣಾಗಿದ್ದರು. ಫೈನಾನ್ಸ್ ಸಿಬ್ಬಂದಿ ಅವರ ಮನೆ ಮೇಲೆ ಈ ಸ್ವತ್ತು 5 ಸ್ಟಾರ್ ಫೈನಾನ್ಸ್ ಕಂಪನಿಗೆ ಸೇರಿದ್ದು ಎಂದು ಬಹಿರಂಗವಾಗಿ ಮನೆ ಗೋಡೆ ಮೇಲೆ ಬರೆದು ಕಿರುಕುಳ ನೀಡಿದ್ದರು. ಈ ಫೈನಾನ್ಸ್ ಕಂಪನಿ ಕಿರುಕುಳಕ್ಕೆ ಬೇಸತ್ತು ತಮ್ಮ ವಿಕಲ ಮಕ್ಕಳೊಂದಿಗೆ ದಂಪತಿ ಮನೆ ಬಿಟ್ಟಿದ್ದರು. ನಮ್ಮ ಕರ್ನಾಟಕ ಟಿವಿ ಈ ಸುದ್ದಿಯನ್ನ ವರದಿ ಮಾಡಿತ್ತು. ಈ ಸುದ್ದಿ ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿ ಪಡೆದು ಕೊರಟಗೆರೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ನೇತೃತ್ವದಲ್ಲಿ ಅಂಗವಿಕಲ ಮಕ್ಕಳೊಂದಿಗೆ ದಂಪತಿಯನ್ನ ಅವರ ಮನೆಗೆ ವಾಪಸ್ ಕರೆತಂದು ಗೃಹ ಸಚಿವರು ಜಿಲ್ಲಾಧಿಕಾರಿಗಳ ಆಶಯದಂತೆ ಮನೆಗೆ ಸುಣ್ಣ ಬಣ್ಣ ಬಳಿಸಿ ತಳಿರು ತೋರಣಗಳನ್ನ ಕಟ್ಟಿ ದಂಪತಿ ಗೃಹ ಪ್ರವೇಶ ಮಾಡಿದ್ದಾರೆ. ಗೃಹ ಪ್ರವೇಶ ಮಾಡಿದ ದಂಪತಿ ನಮ್ಮ ಕರ್ನಾಟಕ ವಾಹಿನಿಗೆ ಧನ್ಯವಾದ ತಿಳಿಸಿದ ಅವರು, ನಮ್ಮ ಕರ್ನಾಟಕ ವಾಹಿನಿ ಮೂಲಕ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಮಧುಗಿರಿ ಎಸ್ಪಿ, ಕೊರಟಗೆರೆ ತಹಶೀಲ್ದಾರ್, ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸಿದರು. ಹಾಗೆಯೇ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಬಡ ಜನರ ಮನೆ ಬಾಗಿಲು ಹಾಕಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮಾರುತೇಶ್ ಅಂತ ಕುರಂಕೋಟೆ ಗ್ರಾಮ. ಇಲ್ಲಿ ನಾವು 5 ಸ್ಟಾರ್ ಫೈನಾನ್ಸ್ ಅಲ್ಲಿ 2.5 ಲಕ್ಷ ಲೋನ್ ತಗೊಂಡಿದ್ವಿ. ಇಲ್ಲಿವರೆಗೂ 480 ಕಟ್ಟಿದ್ವಿ. ಇನ್ನೂ ಕಟ್ಟಬೇಕು ಅಂತ ನಮಗೆ ಒತ್ತಡ ಕೊಟ್ಟಿದ್ರು. ನಾವು 2-3 ವರ್ಷ ಆಯಿತು ಖಾಲಿ ಮಾಡಿದ್ವಿ. ಈಗ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಇಲಾಖೆಯವರೆಲ್ಲ ಬಂದು ನಮಗೆ ಇವತ್ತು ಡೋರ್ ತೆಗೆಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದ. ಮತ್ತೆ ಇನ್ನು ಮುಂದಕ್ಕೆ ಆ ಥರದ್ದು ಏನಿದೆ ನಡೆದಂಗೆ ಆರಾಮಾಗಿ ಮಾಡ್ಕೊಂಡಿತ್ತು ಸಂಸದರು. ಇನ್ನು ಮುಂದೆ ಯಾವುದೇ ಥರ ತೊಂದರೆ ಆಗಲ್ಲ, ಆರಾಮಾಗಿರಿ ಅಂತ ಇವತ್ತು ಪೊಲೀಸ್ ಇಲಾಖೆಯವರೆಲ್ಲ ಬಂದು ನಮಗೆ ಬಾಗಿಲು ತೆಗೆದುಕೊಟ್ಟು ಒಳಗಡೆ ಬಿಟ್ಟು ಹೋಗಿದ್ದಾರೆ. ನಮ್ಮ ಫ್ಯಾಮಿಲಿ. ನೀವು ಫಸ್ಟ್ ಏನು 2.5 ಲಕ್ಷ ಅಮೌಂಟ್ ತೊಗೊಂಡಿದ್ರು ಬ್ಯಾಂಕಿಂದ. 4,40,70 ಕಟ್ಟಿದ್ವಿ. ಇನ್ನು ಕಟ್ಟಬೇಕು ಅಂತ ಟಾರ್ಚರ್ ಮಾಡ್ತಾಯಿದ್ರು. ನೈಟ್ ಹೊತ್ತೆಲ್ಲ ಬರ್ತಾಯಿದ್ರು. ಅದಕ್ಕೋಸ್ಕರ ಮನೆ ಖಾಲಿ ಮಾಡ್ಕೊಂಡು ಇವತ್ತೇನಾಯಿತು? ಇವತ್ತು ಮಾಧ್ಯಮದವರು ಪೊಲೀಸ್ನವರೆಲ್ಲ ಬಂದು ಮನೆ ಬಿಡಿಸ್ಕೊಟ್ಟಿದ್ದಾರೆ. DC ಸರ್ ಬಂದಿದ್ರು, ಮೇಡಮ್ ಬಂದಿದ್ರು, ಮತ್ತು SP ಸರ್ ಬಂದಿದ್ರು, ಸಾಹೇಬ್ರು ಅವರೆಲ್ಲ ಬಂದು ಮಾಧ್ಯಮದವರೆಲ್ಲ ಬಂದು ನಮ್ಗೆ ಇದು ಮಾಡ್ಕೊಟ್ಟು ಹೋಗಿದ್ದಾರೆ. ನಮ್ಮ ಮನೆಯವರು ನಮ್ಮ ಮಕ್ಕಳನ್ನೆಲ್ಲ ಒಳಗಡೆ ಬಿಟ್ಟಿದ್ದಾರೆ. ಮಗು ಹ್ಯಾಂಡಿಕ್ಯಾಪ್ಟ್ ಅಲ್ಲ? ಮಗು ಓದಿಸ್ತಾ ಇದ್ದೀರಾ? ಮನೆಯಲ್ಲೇ ಮನೇಲಿ. ಇನ್ನೊಬ್ರು ನಮ್ಮ ಚಿಕ್ಕಮ್ಮ ಇದ್ದಾರೆ ಹ್ಯಾಂಡಿಕ್ಯಾಪ್ಟ್ ಅವರು. ಅಧಿಕಾರಿಗಳು ಮತ್ತು ಮಾಧ್ಯಮದವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಧನ್ಯವಾದ ಹೇಳ್ತೀನಿ. ಇದೇ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಂಪತಿ ಮನೆಗೆ ಭೇಟಿ ನೀಡಿ ಮಾರುತಿ ಮತ್ತು ಆತನ ಪತ್ನಿ ಹಾಗೂ ಅಂಗವಿಕಲ ಮಗುವನ್ನ ಮಾತನಾಡಿಸಿದರು. ಸಮಸ್ಯೆಯಾಗಿದೆ, ಹೆದರಿಕೊಳ್ಳಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿ ಧನ ಸಹಾಯವನ್ನು ಸಹ ಮಾಡಿ ನಿಮ್ಮ ಮನೆಯ ಪತ್ರಗಳನ್ನು ಆದಷ್ಟು ಬೇಗ ವಾಪಸ್ ತರಿಸಿಕೊಡುತ್ತೇವೆ ಎಂದು ತಿಳಿಸಿದರು. ಓದ್ಬೇಕು ಚೆನ್ನಾಗಿ. ನೀನು ಚೆನ್ನಾಗಿ ಓದಿದ್ರೆ ನೋಡಿ ಹಿಂಗೆಲ್ಲ ಆಗಲ್ಲ. ಸಾಲಾಗಿಲ್ಲ, ಏನೂ ಮಾಡೋಂಗಿಲ್ಲ. ಚೆನ್ನಾಗಿ ಓದ್ಬಿಡ್ಬೇಕು, ಹೌದಾ? 2.5 lakhs ತಗೊಂಡ್ರೆ ಸರ್ ಸಾಲ. 4,80,000 they have paid already. ಅಷ್ಟು ಆದ್ರೂ ಇನ್ನೂ 80,000. See, they have no limitations for the interest. Sir, 30 more than 30%. 30% ವರೆಗೂ ಇತ್ತು.
ಏನೂ ತೊಂದರೆ ಆಗಲ್ಲ ನಿಮಗೆ ಮುಂದಕ್ಕೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗೃಹ ಸಚಿವರು ಆರ್ಬಿಐ ಗೈಡ್ಲೈನ್ಸ್ ಮೈಕ್ರೋ ಫೈನಾನ್ಸ್ಗೆ ಕಡ್ಡಾಯ. ಆರ್ಬಿಐ ಗೈಡ್ಲೈನ್ಸ್ ಪಾಲಿಸದ ಫೈನಾನ್ಸ್ ಸಂಸ್ಥೆಯ ವಿರುದ್ಧ ಕಡ್ಡಾಯವಾಗಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೇವೆ. ಮೈಕ್ರೋ ಫೈನಾನ್ಸ್ನವರಿಗೆ ಎಚ್ಚರಿಕೆ ನೀಡಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಈಗಾಗಲೇ ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ. ಮೈಕ್ರೋ ಫೈನಾನ್ಸ್ಗಳು ರೌಡಿ ಗೂಂಡಾಗಳಂತೆ ವರ್ತಿಸುವಂತಿಲ್ಲ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ 59,000 ಕೋಟಿ ಹಂಚಿಕೆಯಾಗಿದೆ. ವಸೂಲಾತಿ ಮಾಡುವ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ ನಯವಾಗಿ ವರ್ತಿಸಿ ಆರ್ಬಿಐ ನೋಂದಣಿ ಅಲ್ಲದ ಮೈಕ್ರೋ ಫೈನಾನ್ಸ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮೈಕ್ರೋ ಫೈನಾನ್ಸ್ ಕಂಪನಿಗಳು, ಇನ್ಸ್ಟಿಟ್ಯೂಷನ್ಸ್ ಸಣ್ಣ ಮತ್ತು ಭಾಳ ಬಡವರಿಗೆ ಸಣ್ಣದಾಗಿ ಸಾಲಗಳನ್ನು ಕೊಡ್ತಾರೆ. ಸಣ್ಣ ಸಾಲ ಅಂತ ಹೇಳಿದರೆ 50,000 ಮತ್ತು ಮ್ಯಾಕ್ಸಿಮಮ್ಮು 2 ಲಕ್ಷ. ಅನೇಕ ಕಂಪನಿಗಳು ರಿಸರ್ವ್ ಬ್ಯಾಂಕಿನ ರೆಕಗ್ನಿಷನ್ ಮೇಲೆ ನಡೆಸ್ತಾರೆ. ಬಟ್ ಬಹಳಷ್ಟು ಕಂಪನಿಗಳು ಯಾವುದೇ ರೆಕಗ್ನಿಷನ್ ಇಲ್ಲದೆ ಅನಾಥರೈಸ್ಡ್ ಆಗಿ ನಡೆಸ್ತಾರೆ. ಇಲ್ಲಿ ಇವತ್ತು ಕುರಂಕೋಟೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ 5 ಸ್ಟಾರ್ ಫೈನಾನ್ಸ್ ಕಂಪನಿ ಅಂತೇಳಿ ಅವರು ಮೂಲತಃ ಚೆನ್ನೈನಲ್ಲಿರ್ತಕ್ಕಂಥವ್ರು. ಆ ಕಂಪನಿಯವರು ಬಂದು ಇಲ್ಲಿ ನಮ್ಮ ಮಾರುತಿ ಅಂತೇಳಿ ಒಬ್ಬ ಕೂಲಿ ಮಾಡ್ತಕ್ಕಂಥವನು, ಅವನಿಗೆ 2.5 ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ. ಅವನು ಕಟ್ಕೊಂಡು ಬಂದಿದ್ದಾನೆ, ಸಾಲವನ್ನು ವಾಪಸ್ ಕಟ್ಕೊಂಡು ಬಂದಿದ್ದಾನೆ. ಇನ್ಸ್ಟಾಲ್ಮೆಂಟ್ ಮೇಲೆ ಎಲ್ಲ ಕಟ್ಟಿದ್ದಾನೆ. ಸುಮಾರು 4.5 ಲಕ್ಷ ಕಟ್ಟಿದ್ದಾನೆ. ಈ 4.5 ಲಕ್ಷ ಕಟ್ಟಿದಾಗ್ಯೂ ಕೂಡ ಇನ್ನೂ ನೀನು ಕಟ್ಟಬೇಕು, ಇನ್ನೂ 80 ಸಾವಿರ ಕಟ್ಟಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ ಅವನು ಕಟ್ಟದೇ ಇದ್ದ ಕಾರಣಕ್ಕಾಗಿ ಅವನ ಮನೆಗೆ ಬಂದು ಬೀಗ ಹಾಕಿ ಅವನ ಮನೆ ಮೇಲೆಲ್ಲ ಇದು ಅಡಮಾನ ಆಗಿದೆ ಅಂತ ಹೇಳಿ ಎಲ್ಲ ಬರೆದು ಅವನಿಗೂ ಕೂಡ ಈ ಊರಲ್ಲಿ ಸ್ವಲ್ಪ ಅವಮಾನ ಆಗುವಂಥ ರೀತಿಯಲ್ಲಿ ಮಾಡಿ ಹೋಗಿದ್ದಾರೆ. ಇದನ್ನು ಪತ್ರಿಕೆಯಲ್ಲಿ ಬಂದದ್ದನ್ನು ನೋಡಿ ನಾನು ತಕ್ಷಣ ನಮ್ಮ DC ಅವರಿಗೆ SP ಅವರಿಗೆ ಕಳಿಸ್ಕೊಟ್ಟೆ. ಅವರು ಬಂದು ಇಲ್ಲಿ ಯಾರು ಏನು ಎಲ್ಲ ವಿಚಾರ ಮಾಡುವಾಗ ಅದು ಅವ್ರ ಗಮನಕ್ಕೆ ಬಂದು ಆ ಕಂಪನಿಯವರ ಮ್ಯಾನೇಜರ್ನ ಅವ್ರ ಮೇಲೆ FIR ಹಾಕಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದು ಇಡೀ ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ದಾವೆ. ಇತ್ತೀಚೆಗೆ ಇದು ಜಾಸ್ತಿಯಾಗಿರ್ತಕ್ಕಂಥದ್ದು. ನಮ್ಮದು ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳಿದರೆ ಬಡವರಿಗೆ ಶೋಷಣೆ ಆಗಬಾರ್ದು. ಸಾಲ ಕೊಡೋದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಸುಮಾರು ಈಗಾಗಲೇ ರಾಜ್ಯದಲ್ಲಿ 59,000 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ. ಈ ರೀತಿ ಅನೇಕ ಕಂಪನಿಗಳು, ಆಥರೈಸ್ಡ್ ಕಂಪನೀಸ್. ಅನಾಥರೈಸ್ದು ನಮಗೆ ಲೆಕ್ಕ ಇಲ್ಲ, ಆದರೆ ಆಥರೈಸ್ಡೇ 59,000 ಕೋಟಿ ಕೊಟ್ಟಿದ್ದಾರೆ. ಅದನ್ನು ನಾವು ಕಾನೂನಿನಲ್ಲಿ ತಡೆದು ಸಣ್ಣ ಪುಟ್ಟ ಬಡವರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ನಾವು ಕೂಡ ಅದನ್ನು ಎನ್ಕರೇಜ್ ಮಾಡ್ತೇವೆ. ಆದರೆ ಅನಾಥರೈಸ್ಡ್ ಆಗಿ ಕೊಟ್ಟು ವಸೂಲಿ ಮಾಡುವಾಗ ಗುಂಡಾಗಳನ್ನ ಕಳಿಸೋದು, ಅವ್ರ ಮನೆಗೆ ಬಂದು ಬೀಗ ಹಾಕೋದು, ಅವರನ್ನು ಹೊಡೆಯೋದು, ಈ ರೀತಿಯೆಲ್ಲ ಕ್ರಮಗಳನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ರಾಜ್ಯದಲ್ಲಿ ಅವರಿಗೆ ಹೊಸದಾಗಿ ಕಾನೂನನ್ನೇ ತರ್ತಾ ಇದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾಳ ಗಂಭೀರವಾಗಿ ಈಗ ಪರಿಗಣಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ಆಮೇಲಿಂದ ಕಂದಾಯ ಸಚಿವರು, ಕೋಆಪರೇಷನ್ ಸಚಿವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ಈಗಾಗಲೇ ಹೊಸ ಕಾನೂನನ್ನು ಮಾಡ್ತಾಯಿದ್ದೀವಿ. ಅದರಿಂದ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಅವರನ್ನು ನೋಡೋಣ, ಈ ಘಟನೆ ಏನು, ಯಾವ ರೀತಿ ಆಗಿದೆ, ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಇದನ್ನು ತೊಗೊಂಡಿದ್ದಾರೆ ಅವರು ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಅಂಥೇಳಿ ನನ್ನ ಕ್ಷೇತ್ರನೂ ಕೂಡ ಹೌದು. ಹಾಗಾಗಿ ನಾನು ಬಂದಿದ್ದೇನೆ. ಇವತ್ತು ಅವರಿಗೆ ಧೈರ್ಯ ತುಂಬಿ ಅವರಿಗೆ ಈಗ ಅವರ ಮನೆ ಪತ್ರನೂ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಇರ್ತಕ್ಕಂಥ ಇದೊಂದು ಸಣ್ಣ ಮನೆಯಲ್ಲಿ ಅದನ್ನು ಎತ್ಕೊಂಡು ಹೋಗಿದ್ದಾರೆ. ಅದನ್ನು ಕೂಡ ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೇವೆ. ಮತ್ತು ಮುಂದೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಅದನ್ನು ಮಾಡ್ತೀವಿ. ತಪ್ಪು ಮಾಡ್ತಾರೆ, ನಾವು ಅವರೆಲ್ಲ ಸರಿ ಅಂತ ಹೇಳೋದಿಲ್ಲ. ಕೆಲವರು 4 ಕಡೆ ತೊಗೊಂಡಿದ್ದಾರೆ, ಕೆಲವರು 5 ಕಡೆ ತೊಗೊಂಡಿದ್ದಾರೆ.
ಒಬ್ಬೊಬ್ರಿಗೆ ಅವರ ತೊಗೊಂಡು ಅವರು ತಪ್ಪು ಮಾಡ್ತಾರೆ. ರಿಪೇಮೆಂಟ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ, ತೊಗೊಂಡ್ಬಿಡ್ತಾರೆ, ಸಾಲ ಕೊಡ್ತಾರೆ ಅಂತ ತೊಗೊಂಡ್ಬಿಡ್ತಾರೆ. ತೊಗೊಂಡಾದ್ಮೇಲೆ ರಿಪೇಮೆಂಟ್ ಮಾಡೋದಿಲ್ಲ ಅಂದಾಗ ಇಂಥದ್ದೆಲ್ಲ ಘಟನೆಗಳು ನಡೀತವೆ. ಅಂಥದ್ದು ಕೂಡ ರೆಗ್ಯುಲೇಟ್ ಮಾಡ್ತೀವಿ ನಾವು. ಒಬ್ಬರಿಗೆ ಒಂದು ಸರಿ ಸಾಲ ಕೊಟ್ಟ ಮೇಲೆ ಕೊಡಬಾರ್ದು ಅನ್ನೋ ಕಾನೂನಿನಲ್ಲಿ ಕೂಡ ತರ್ತಿದೆ. ಅವರು ಈ ರೀತಿ ಹೋಗಿ ಕೇಳಬೇಕು ಸಾಲನ, 6 ಗಂಟೆ ಮೇಲೆ ಹೋಗಬಾರ್ದು, ಆಮೇಲೆ ಒತ್ತಾಯ ಮಾಡಬಾರ್ದು, ಗುಂಡಾಗಿರಿ ಮಾಡಬಾರ್ದು ಅಂತೆಲ್ಲ ಗೈಡ್ಲೈನ್ ಕೊಟ್ಟಿದ್ದಾರೆ. ಅದನ್ನು ಮೀರಿ ಮಾಡ್ತಾರೆ. ಈಗ ರಿಜಿಸ್ಟರ್ಡು MFI ಅಂತೀವಿ ನಾವು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ. ಅವರು ರಿಜಿಸ್ಟರ್ ಇದ್ದರೂ ಕೂಡ ಆ ಗೈಡ್ಲೈನ್ಸ್ ಮಾಡಬೇಕು. ರಿಜಿಸ್ಟ್ರಿ ಮಾಡಿದ್ದೀನಿ ಅಂದ ತಕ್ಷಣವೇ ಅವ್ನು ಹೆಂಗೆ ಬೇಕಾದ್ರೂ ಮಾಡೋಕ್ಕಾಗಲ್ಲ. ಆ ಗೈಡ್ಲೈನ್ಸಿನ ಆಧಾರದ ಮೇಲೆ ಮಾಡಬೇಕು. ಗೈಡ್ಲೈನ್ಸ್ ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ, ಅವ್ರ ಮೇಲೆ ಕ್ರಮ ಮಾಡ್ತೀವಿ. ಇದು ಯಾರು ರಿಜಿಸ್ಟರ್ಡ್. ಅನ್ರಿಜಿಸ್ಟರ್ಡ್ ಇದ್ದಾರೆ, ಯಾರು ಲೈಸೆನ್ಸ್ ಇಲ್ಲ ಅವನಿಗೆ ಅವ್ನ ಕೈ ಸಾಲ ಕೊಡೋದು ಅಂತಾರಲ್ಲ ನಮ್ಮಲ್ಲಿ, ಹೇಳಿ ಆ ಥರ ಎಲ್ಲ ಕೊಟ್ಕೊಂಡು ಬರ್ತಾನೆ. ಅವನು ಎಷ್ಟಾಗ್ತಾನೆ ಇದು ಬಡ್ಡಿ ಅಂದರೆ 35% ಆಗ್ತಾನೆ. ಅವ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಲೇ ಕಾನೂನು ತರ್ತೀವಿ.